ಈ ಹೆಸರಿಗಿರೋ ತಾಕತ್ತು. ಎಲ್ರಿಗೂ ನಮಸ್ಕಾರ ಗುರು. ನಮಸ್ತೆ ಗುರು. ವೆಲ್ಕಮ್ ಟು SPN ಟ್ರಾವೆಲರ್ಸ್. ಗುರು ಬೆಳಗ್ಗೆ 7 ಗಂಟೆಗೆ ಎದ್ವಿ ಗುರು. ಬೆಳಗ್ಗೆ 7 ಗಂಟೆಗೆ ಎದ್ದು ನಾನು ನಮ್ಮ ರಿಜ್ವಾನು ಎಲ್ಲ ಆಯಿಲ್ ವಾಟ್ರು ಎಲ್ಲ ಚೆಕ್ ಮಾಡ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಿ ನಿಲ್ಲಿಸಿ ಸರಿ ಅಂತ ಎಲ್ಲ ಫ್ರೆಶ್ ಅಪ್ ಆಗಿ ಟೀ ಕುಡಿಯೋಣ ಅಂತ ಹೊರಟ್ವಿ ಗುರು. ಸಾಗರ ಡಿಪೋ ಸೆಕ್ಯೂರಿಟಿದು ಫೋನ್ ಬಂತು ಗುರು. 8506 ಗಾಡಿನ ಅನ್ಲೋಡಿಗೆ ಬಿಡಬೇಕು, ಬಾರಪ್ಪ ಎಲ್ಲಿದೆಯಾ ಅಂತ. ಸರಿ ಗುರುಗಳೇ, 12 ಗಂಟೆ ಅಷ್ಟರಲ್ಲಿ ಅಲ್ಲಿರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ನೋಡ್ಬಿಟ್ರೆ ನಮ್ಮ ರಂಗ್ ಸಾಮಣ್ಣ ಟೈರ್ ಕಡೆನೇ ಮುಖ ಮಾಡಿ ನಿಂತಿದ್ದ ಗುರು. ಏನಂತ ನೋಡೋಣ ಅಂತ ಹೋದ್ರೆ ಘಾಟ್ ಸೆಕ್ಷನಲ್ಲಿ ಬರ್ಬೇಕಾದ್ರೆ ಎಲ್ಲ ಡಿಕ್ಸ್ ಎಲ್ಲ ಹೊಡೆದೋಗಿ ಪಾಪ ತುಂಬ ಕಷ್ಟ ಬಿಟ್ಕೊಂಬಂದಿದ್ದಾರೆ ಗುರು. ಅಲ್ಲಿದ್ದ ಘಾಟ್ ಸೆಕ್ಷನಲ್ಲಿ ಸ್ಟೆಪ್ನಿ ಎಲ್ಲ ಚೇಂಜ್ ಮಾಡ್ಕೊಂಡು ನೋಡ್ರಿ ಯಾವ ಥರ ಕ್ರ್ಯಾಕ್ ಬಂದ್ಬಿಟ್ಟಿದೆ. ಸರಿ ಅಂತ ಇನ್ನೇನು ಟೀ ಕುಡಿಯೋಣ ಅಂತ ಮೂವರು ಹೊರಟ್ವಿ ಗುರು. ಮೂವರು ಸಿರ್ಸಿರು ಮೇನ್ ರೋಡಲ್ಲಿ ಟೀ ಅಂಗಡಿ ಇತ್ತು. ಟೀ ಅಂಗಡಿ ಹತ್ರ ಹೋದ್ವಿ. ಅಲ್ಲಿ ಒಬ್ಬಣ್ಣ ಬಂದು ಯಾವ ಊರು ನಿಮ್ದು ಅಂತೆಲ್ಲ ಮಾತಾಡಿಸ್ತಿದ್ರು. ಅವ್ರ ಜೊತೆ ಟೀ ಕುಡಿದು ಸಾಗರ ಬೈಪಾಸ್ ರೋಡ್ಗೆ ಬಂದೆ ಗುರು. 8 ಗಂಟೆಯಿಂದ 10:30ವರೆಗೂ ಬಸ್ಸೇ ಸಿಗಲಿಲ್ಲ ಗುರು. ಅಲ್ಲಿದ್ದ ಶಿರ್ಸಿಗೆ ಹೋಗೋ ಬಸ್ ಹತ್ತಿದೆ ಗುರು. ಸೆಂಟ್ರಲ್ ಮಾವಿನಗುಂಡಿ ಊರಲ್ಲಿ ಇಳ್ಕೊಂಡು ಹತ್ತಕ್ಕೆ ಸಾಗರ ಹೋಗೋಣಂತ ಬ್ಯಾಕ್ ಸೀಟಲ್ಲಿ ಕುಂತಿದ್ದೆ ಗುರು. ಇವ್ರಿಗೆ ಘಾಟಲ್ಲಿ ತಿರುವ ಸ್ಪೀಡಿಗೆ ತಲೆ ತಿರುಗಿ ಬಿದ್ದುಬಿಡ್ತೀನಿ ಅಂತ ಫ್ರಂಟ್ ಸೀಟಿಗೆ ಬಂದು ಕುಂತ್ಕೊಂಡೆ ಗುರು. 80 ಸ್ಪೀಡಲ್ಲೇ ತುಳ್ಕೊಂತಾರೆ ಗುರು ಎಸ್ದಿಟ್ರು. ಯಾವ ಟರ್ನಿಂಗ್ ಬಂದರೆ ಎಸ್ದಿಟ್ರ ಮೇಲೆ ಕಾಲು ತೆಗೆಯಲ್ಲ ಈ KSRTC ಬಸ್ನವರು. ನನಗಂತೂ ತುಂಬ ಭಯ ಆಗೋಗ್ಬಿಡ್ತು. ನಾನು ಯಾವತ್ತೂ KSRTC ಘಾಟ್ ಸೆಕ್ಷನಲ್ಲಿ ಬಂದವನೇ ಅಲ್ಲ. ಹಂಗೆ ಮುಂದೆ ಹೋದ್ವಿ ಗುರು. ಹೋಗ್ತಾ ಘಾಟ್ ಸೆಕ್ಷನಲ್ಲಿ ರೆಡ್ ಕಲರ್ KSRTC ನಿಂತು ನಡ ರೋಡಲ್ಲಿ ನಿಂತ್ಬಿಟ್ಟಿತ್ತು. ಏನಾಗೈತೆ ಅಂತ ಕೇಳಿ ಮುಂದೆ ಗಾಡಿ ಬಂದು ಜಾಮ್ ಆಗ್ತಾವ ಅಂತ ಮುಂದೆ ತಗೊಂಡ್ರು ಗುರು. ಹಂಗೆ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ವಿ ಗುರು. ಒಂದು ಪಿಕಪ್ ಗಾಡಿ ಅವನು ಫುಲ್ಲಿನ ಲೋಡು ಸೀದಾ ಬಂದು ಪಲ್ಟಿ ಹೊಡೆಸ್ಬಿಟ್ಟಿದ್ದ ಗಾಡಿನ. ಮೆಲ್ಲಕ್ಕೆ ಬರ್ಬೇಕು ಗುರು ಘಾಟ್ ಸೆಕ್ಷನ್ಗಳಲ್ಲಿ. ಈ ಚಿಕ್ಕ ಗಾಡಿಗಳು ಭಾಳ ಡೇಂಜರ್ ಘಾಟ್ ಸೆಕ್ಷನಲ್ಲಿ ಸ್ಪೀಡ್ ಹೊಡೆಯೋದು. 11 ಕಾಲಿಗೆ ಮಾವಿನಗುಂಡಿ ರೀಚ್ ಆದ ಗುರು. 11 ಕಾಲಿದ್ದ 1 ಗಂಟೆವರೆಗೂ ಬಸ್ಸೇ ಸಿಗಲಿಲ್ಲ. ನನಗೂ ಸಾಕಾಗೋಗಿ ಬಿಸಿಲಲ್ಲಿ ಒಂದು ಸೋಡಾ ಕುಡಿದು ಒಂದು ಗ್ಯಾಸ್ ಗಾಡಿ ಬಂತು ಗುರು. ಸೀದಾ ಸಾಗರದವರೆಗೂ ಡ್ರಾಪ್ ಕೊಡೋಣ ಅಂತ ಕೇಳಿದ್ದಕ್ಕೆ ಬಾ ಗುರು ಹತ್ರ ಅಂತ ನನ್ನ ಹಚ್ಕೊಂಡು ಸಾಗರದವರೆಗೂ ಡ್ರಾಪ್ ಕೊಟ್ಟರು. ಸಾಗರ ರೀಚ್ ಆಗೋ ಅಷ್ಟೊತ್ತಿಗಲ್ಲಿ 1:45 ಗುರು. ಶಿವಮೊಗ್ಗ ಹೋಗೋ ರೋಡಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇಳ್ಕೊಂಡು ಡಿಪೋ ಕಡೆಗೆ ಆಟೋದಲ್ಲಿ ಹೋದೆ ಗುರು. 2 ಗಂಟೆ ಆಗ್ಬಿಡ್ತು ಡಿಪೋ ಹತ್ರ ಹೋಗೋ ಅಷ್ಟೊತ್ತಲ್ಲಿ. ಹೋಗಿದ ತಕ್ಷಣ ಅನ್ಲೋಡಿಗೆ ರಿವರ್ಸ್ ಹಾಕಿ ನಮ್ಮ ಗಾಡಿನ ಅನ್ಲೋಡಿಗೆ ಬಿಟ್ಟೆ ಗುರು. ರಿವರ್ಸ್ ಹೊಡ್ಕೊಂಡು ಸರಿ ಅಂತ ಅಮಲ್ರಿಗೆಲ್ಲ ಅನ್ಲೋಡಿಂದ ಅಮೌಂಟ್ ಎಲ್ಲ ಹಾಕಿ ಡೋರೆಲ್ಲ ಓಪನ್ ಮಾಡಿದೆ ಗುರು. ಖಾಲಿ ಗಾಡಿ 10:15 ಬರುತ್ತೆ. 10:15 ಇಲ್ಲ 10 ವೀಲ್ ಅಲ್ಲ. 10 ವೀಲ್ ಮಾಮೂಲಿ ಗಾಡಿಗಳೇ 9:15 ಬರ್ತವೆ. ಇದು ನಮ್ಮಲ್ರ ಅನ್ಲೋಡಿಂಗ್ ಮಾತ್ರ ಸೂಪರಾಗಿ ಮಾಡಿದ್ರು ಗುರು. ಜಲ್ದಿ ಮಾಡಿ ಕಳಿಸ್ಬಿಟ್ರು ಪಾಪ. ರೋಡೆಲ್ಲ ಆಯ್ತು ಗುರು. ರಿಸೀವ್ಡ್ ಕೊಡೋದೇ ಇವರು ಒಂದು ಸ್ವಲ್ಪ ಲೇಟು. ರಿಸೀವ್ಡ್ ಎಲ್ಲ ಇಸ್ಕೊಂಡು ಈಗ ನಮ್ಮ ಓನರಿಗೆ ಫೋನ್ ಮಾಡಿದೆ. ಅವರು ಅಲ್ಲೇ ಕಾಯಿ ಲೋಡಿಂಗ್ ಹೇಳ್ತೀನಿ ಅಂದರು. ಅದೇ ಇವಾಗ ರಿಸೀವ್ಡ್ ಇಸ್ಕೊಂಡು ಫೋನ್ ಮಾಡಿ ಏನು ಕೇಳ್ಕೊಂಡು ಇಲ್ಲೇನಾದರೂ ಮಾಡಿ ಬೆಳಗ್ಗೆಲಿದ್ದ ಊಟ ಮಾಡಿಲ್ಲ, ಫಸ್ಟ್ ಊಟ ಮಾಡಬೇಕು.
ಇನ್ನು 7 ಗಂಟೆ ಆಯ್ತು ಗುರು, ಇನ್ನೇನು ಇವತ್ತಿನ್ನೇನು ಲೋಡಿಂಗ್ ಏನೂ ಸಿಗೋಲ್ಲ. ಬೆಳಗ್ಗೆ ನಮ್ಮ ಓನರ್ ಏನಾದರೂ ಹೇಳ್ತಾರೆ ನಾವು ನೋಡಬೇಕು. ಇಲ್ಲಿದ್ದ ಮೋಸ್ಟ್ಲಿ ನಮಗೆ ಅನ್ಸ್ದಂಗೆ ಹಾಸನ ಮೈಸೂರು ಯಾವ ಕಡೆ ಆದರೂ ಸಿಕ್ಕರೆ ಮಾಡಿಸ್ತೀನಿ ಅಂದಿದ್ದಾರೆ. ಬೆಳಗ್ಗೆ ನೋಡಬೇಕು. ಸರಿ ಗುರು, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೊಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿರಿ.